ನನಗೆ ಅನ್ಸೋ ಮಟ್ಟಿಗೆ ಒಂದು 200 ಕಿಲೋಮೀಟ್ರೂ ನಾವು ಸ್ಟ್ರೆಚ್ ಕಂಪ್ಲೀಟ್ ಮಾಡಿಲ್ಲ. ಸೊ ಇವತ್ತು ಅದೇ ಇದ್ರ ಮೇಲೆ ಒಂದೆರಡು ಪ್ಲೇಸಸ್ ಆದರೆ ಅದಕ್ಕೆ ಬೆಳಗ್ಗೆ ಜಲ್ದಿ ಬಿಡ್ರಿ. ಯಾರ್ಯಾರು ರೈಡ್ ಮಾಡ್ಬೇಕಾದ್ರೂ ರೈಡ್ ಮಾಡೋರು ಯಾವಾಗಲೂ ಹಸಿನ ಬಿಟ್ರಪ್ಪ ಅಂತಂದ್ರೆ ಜಾಸ್ತಿ ಕಿಲೋಮೀಟ್ರ್ ಡಿಸ್ಟೆನ್ಸ್ ಕವರ್ ಮಾಡ್ಬೋದು. ಸೊ ಹಂಗಾಗಿ ಯಾರೇ ಬಿಟ್ರು ಜಲ್ದಿ ಬಿಟ್ಬಿಡ್ರಿ ಬೆಳಗ್ಗೆ. ಸೊ ಇಲ್ಲಿ ಬಸ್ಗಳಿಗೆ ಸಪ್ರೇಟ್ ಒಂದು ಲೈನ್ ಮಾಡ್ರ, ಚಿಗರಿ ಬಸ್ ಅಂತೇಳಿ ಮಾಡ್ರಿ ಇಲ್ಲಿ. ಸೊ ಅದಕ್ಕೆ ನಿಮಗೆ ಬಸ್ ಸ್ಟ್ಯಾಂಡ್ಗಳನ್ನೂ ಸಪ್ರೇಟ್ ಇರ್ತಾವೆ, ವಿತ್ ಹೋಗೋ ದಾರಿನೂ ಸಪ್ರೇಟ್ ಇರ್ತದೆ. ಸೊ ರಾಣಿ ಚೆನ್ನಮ್ಮ ಸರ್ಕಲ್ ನೋಡ್ರಿ ಇದೆ. ರಾಣಿ ಚೆನ್ನಮ್ಮ ಸರ್ಕಲ್ ಫುಲ್ ಮುಳುಗಿಸ್ಬಿಡ್ಲತ್ತಾರ ಹುಬ್ಳಿದಾಗ. ಯಾಕಂತಂದ್ರೆ ಫುಲ್ ಬ್ರಿಡ್ಜ್ ವರ್ಕ್ ನಡೆದವ, ಎಲ್ಲ ಅದ್ರ ಬಾಜು ನಿಂತೆ ಹೋಲತ್ತದ. ಮೊದಲೇ ನಾವು ನೋಡ್ರಿ ಅಂತ ರಾಣಿ ಚೆನ್ನಮ್ಮ ಸರ್ಕಲ್ ಮುಂದೆ ಬರೋ ಪೀಳಿಗೆಗಳಿಗೆ ಬರೀ ಫೋಟೋದಾಗ ಅಷ್ಟೇ ಸಿಗ್ತದೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ಈಗ ಬ್ರಿಡ್ಜ್ ಗೀಜ್ ಎಲ್ಲ ಆದಮೇಲೆ ಫ್ಲೈಓವರ್ಸ್ ಎಲ್ಲ ಮಾಡತ್ತಾರ. ಸೊ ಅವಾಗ ಚೆನ್ನಮ್ಮ ಸರ್ಕಲ್ ನೋಡೋ ಇದ್ರಾಗ ಇರೋಲ್ಲ, ಯಾಕಂತಂದ್ರೆ ಮೇಲೆಲ್ಲ ಬ್ರಿಡ್ಜು ಅವೆಲ್ಲ ಅವೇ ಕಾಣಿಸ್ತಿರ್ತಾವೆ. ಚೆನ್ನಮ್ಮ ಸರ್ಕಲ್ ಅಂದರೆ ಹುಬ್ಬಳ್ಳಿ ಅಂದರೆ ಚೆನ್ನಮ್ಮ ಸರ್ಕಲ್ ಅನ್ನಂಗಿತ್ತು ಮೊದಲು. ಹಾಗಾಗಿ ಅದೊಂದು ನೋಡಿಬಿಟ್ರೆ ಇದು ಹುಬ್ಬಳ್ಳಿಯಪ್ಪ ಅಂತೇಳಿ ಗೊತ್ತಾಗ್ಬಿಡ್ತೈತೆ ಎಲ್ಲರಿಗೆ. ಸೊ ಈಗ ಅದನ್ನು ಪೂರಾ ಫ್ಲೈಓವರ್ಸ್ ಎಲ್ಲ ಮಾಡಿ ಆಜು ಪೂರಾ ಖರಾಬ್ ಮಾಡ್ಲತ್ತಾರ. ಮುಂದೊಂದು ದಿನ ಅದು ಕಾಣಲ್ಲ ಆ ಲೆವೆಲಿಗೆ ಮುಚ್ಚಿಬಿಡ್ತಾರೆ. ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ 7 ಗಂಟೆಗೆ ಬಿಡ್ಬೇಕಾಗಿತ್ತು, 7:50 ಆಲತ್ತದ. ಇರಲಿ ಅಂದ್ರೂ ಕವರ್ ಮಾಡಮ್ರಿ ಹೆಂಗಾರ. ಸೊ ಇವತ್ತು ಕಾರವಾರ, ಗೋಕರ್ಣ, ಯಾಣ ರೂಟು ಹೋಲತ್ತೀವಿ. ಸೊ ಎಲ್ಲಿಂದ ಎಷ್ಟು ಪ್ಲೇಸ್ ಅಥವಾ ಗೊತ್ತಿಲ್ಲ, ನಾವು ಹೆಂಗೆ ರೀಚ್ ಆಗ್ತೀವಿ ಅದ್ರ ಮೇಲೆ ಆಗ್ತದೆ. ಇನ್ನೊಂದು ಏನಪ್ಪ ಅಂದ್ರೆ ಬಿಸಿಲು ಜಾಸ್ತಿ ಅದಲ್ಲ, ಸ್ಟಾಪ್ಗಳು ಜಾಸ್ತಿ ಅಲ್ಲತ್ತವ. ಸೂರ್ಯ ಒಳ್ಳೇದಾಗ್ತದ ನಿನಗೆ. ಸೊ ಕಾರವಾರ ಎದಕ್ಕೆ ಫೇಮಸ್ ಅಪ್ಪ ಅಂದರೆ ಕಾರವಾರ ಕಡಲ ತೀರದ ಹೆಬ್ಬಾಗಿಲು ನಮ್ಮ ಕರ್ನಾಟಕದ್ದು. ಸೊ ಅದು ಅರಬ್ಬಿ ಸಮುದ್ರಕ್ಕೆ ಸೇರ್ತದ ನದಿ. ಸೊ ಹುಬ್ಬಳ್ಳಿ ನನಗೆ ಭಾಳ ಪಸಂದ ಆಯಿತು. ದೊಡ್ಡ ಸಿಟಿ ಅದು ಹುಬ್ಬಳ್ಳಿ, ನಮ್ಮ ಕಲಬುರಗಿಗಿನ ದೊಡ್ಡದದ. ಯಾಕಂತಂದ್ರೆ ಸಿಟಿ ಭಾಳ ಡೆವಲಪ್ ಆಗ್ಯದ, ಅದು ಮೇನ. ಆಮೇಲೆ ಟ್ರಾಫಿಕ್ನು ಹಂಗೆ ಆಗ್ಯದ. ಟ್ರಾಫಿಕ್ನಾಗಿಂದ ಹೊರಗೆ ಬರ್ಲಕ್ಕೆ ಒಂದು 15-20 ನಿಮಿಷ ಆಯ್ತು ನಿನ್ನೆ ನೈಟ್ ನಮಗೆ. ಸೊ ಹಂಗಾಗಿ ನಮಗೆ ಲಾರ್ಜ್ ಯಾವ್ದು ಸನಿ ಸಿಗ್ತದೆ ಅಲ್ಲೇ ಹೋಗಿ ಸೆಟ್ಲಾಗಿಬಿಟ್ಟೆವು ನಾವು, ಜಲ್ದಿ ಮಲ್ಕೊಂಡು ಕೇಸಿಂದ ಎದ್ದೇಳ್ಬೇಕಂತ. ಬಟ್ ನನಗೆ ಇಂಥವ್ರು ಹೋಗೋದು ಭಾಳ ಇಷ್ಟ. ಕಾಡಿನಾಗ ಫಾರೆಸ್ಟ್ನಾಗ ರೈಡ್ ಮಾಡೋದು ಇಂಥವೆಲ್ಲ ಇಷ್ಟ ಆಗ್ತವೆ. ಸೊ ಅದಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಯಿತು. ಈಗ ರೈಡ್ ಫುಲ್ ಮಜಾ ಇರ್ತದೆ ಅನ್ಕೋತೀನಿ. ಯಾಕಂತಂದ್ರೆ ನಮ್ಮದು ಆ ಕಡೆಲಿಂತ ಆ ನೇಚರಿಗೆ ಈ ನೇಚರಿಗೆ ಭಾಳ ಡಿಫ್ರೆನ್ಸ್ ಅದ. ಸೊ ಹಂಗಾಗಿ ಹೇಳತ್ತೀನಿ, ಇಲ್ಲಿ ರೈಡ್ ಮಾಡ್ಲಿಕ್ಕೆ ಎಕ್ದಮ್ ಮಜಾ ಬರ್ತದೆ. ಯಾರೇ ನೀವು ಹುಬ್ಬಳ್ಳಿ ಟು ಕಾರವಾರ ರೂಟು ಹೋಗೋ ಟೈಮಿಗೆ ನೋಡಿರಿ, ಚಂದದ ರೂಟು. ಒಂದೇ ಸುಮ್ಮನೆ 80-100 ಹೊಂಟೀವಿ, ಮಸ್ತದ ರೂಟ್ ಮಾತ್ರ. ನೋಡ್ರಿ ರೋಡ್ಗಳು ಹೆಂಗವ, ಅದ್ರ ನಮ್ಮ ಗಾಡಿಗಳು ಮಸ್ತ್ ಮಜಾ ಗಾಡಿ. ಸೊ ಈ ಪ್ಲೇಸ್ಗಳು ಬೇಕಾಗಿದ್ವು ನನಗೆ ನಿನ್ನೇನಂತ. ಅದಕ್ಕೆ ನಿನ್ನೆನ ಆಲ್ಮೋಸ್ಟ್ ಅಲ್ಲಿ ಕಾರವಾರ ತನಕ ಹೋಗ್ತೀನಿ ಅಂದ್ಕೊಂಡೆವು. ಶಾಪಿಂಗ್ ಎಲ್ಲ ಮಾಡೋಯ್ತಲ್ಲ, ಸೊ ಲೇಟ್ ಆಯಿತು, ಅಲ್ಲೇ ಪಾಸ್ಕೊಂಡ್ಬಿಟ್ಟೆವು. ರವಿ ನೋಡ್ರಿ ಹೆಂಗೆ ಕಾಣತ್ತಾನ. ಏನೋ ಏನೇನು ಕಂಪಿದ್ದಾವಪ್ಪ ಅಂದ್ರೆ ಒಂದು ಪ್ಯಾಂಟ್ ನಾನು ತೊಗೋಬೇಕು, ಅವನು ತೊಗೋಬೇಕು, ಶೂ ಎರಡು ಹಾಕ್ಬಿಟ್ರೆ ಆಯ್ತು, ಫುಲ್ಲಿ ಪ್ರೊಫೆಷ್ನಲ್. ಎಕ್ಸಾರ್ ಜಾಕೆಟ್ ತೊಗೊಳೋಣ, ಎಕ್ಸಾರ್ ಹೆಲ್ಮೆಟ್ ತೊಗೊಳೋಣ. ಸೊ ಲಾಂಗ್ ರೈಡಿಗೆ ಅಂದ್ರೆ ಒಂದು 2 ಇಲ್ಲ 3 ಗಾಡಿಗಳಾದ್ರೆ ಭಾಳ ಬೆಸ್ಟ್ ಅದು ಕೆಲಸ. ಜಾಸ್ತಿ ಜನ ಇದ್ರೆ ಪ್ರಾಬ್ಲಮ್ ಗೊತ್ತದಲ್ಲ. ನಾರ್ಮಲಾಗಿ ಅವ್ರ ಸಲಿಂದ ನಾವು ವೇಟ್ ಮಾಡು, ನಮ್ಮ ಸಲಿಂದ ಅವ್ರು ವೇಟ್ ಮಾಡು, ಹಿಂಗೆ ಪ್ರಾಬ್ಲಮ್ ನಿಂತ್ಕೋತ ಹೋದ್ರೆ ಜರ್ನಿ ಸ್ಲೋ ಆಗ್ತದೆ, ಡೆಸ್ಟಿನೇಷನ್ ಜಲ್ದಿ ರೀಚ್ ಆಗಲ್ಲ. ಅದಕ್ಕೆ ಎಷ್ಟು ಕಮ್ಮಿ ಜನ ಇರ್ತಾರೆ ಅಷ್ಟು ಚಂದ ಲಾಂಗ್ ರೈಡ್ನಾಗ. ಒಂದು ಡೆಸ್ಟಿನೇಷನ್ ಇಟ್ಕೊಂಡು ಒಂದೇ ಪ್ಲೇಸ್ ಇತ್ತು ಹೋಗಿ ಬರ್ಬೋದು ಅಂತಂದ್ರೆ ಹೋಗ್ರಿ, ಎಷ್ಟು ಜನ ಬೇಕಾದ್ರೂ ಹೋಗ್ಬೋದು. ಬಟ್ ಈ ಥರ ಕರ್ನಾಟಕದಾಗ ಒಂದು ಇಂತಿಷ್ಟು ಊರುಗಳು ಒಂದು 20-30 ಪ್ಲೇಸಸ್ಸು, ಒಂದು 10 ಪ್ಲೇಸಸ್ ಅಂದ್ರೆ ಹಿಡ್ಕೋರಿ. ಜಾಸ್ತಿ ಜನ ಹೋಗೋದು ಅಷ್ಟೇನು ಇದು ಅನ್ಸಲ್ಲ. ಎಲ್ಲ ಒಣಗ್ಯಾವ, ಎಲ್ಲ ಗ್ರೀನ್ ಇರ್ತೀವಿ. ನಾವು ಈ ಟೈಮಿಗೆ ಬಂದ್ಸಲಕ್ಕೆ ಎಲ್ಲ ಒಣಗಿಬಿಟ್ಟಾವ. ನೋಡ್ರಿ ಹೆಂಗೆ ಒಯ್ಲತ್ತ ನಾನು ಪೂರಾ ಮ್ಯಾಲೊಂದು ಗಿಡಪತ್ರಿ ಹಾಕಿದ್ರೆ ಸಿಸ್ಟಮೆಟಿಕ್ನಾಗ ಒಯ್ಬೋದು. ರೋಡಿನ ಮೇಲೆಲ್ಲ ಕಸ ಚಲ್ಕೊಂತ ಹೊಂಟಾನ ಅಣ್ಣ. ಯಾರೇ ಬರಲಿ ಹಿಂದೆ, ಕಾರ್ನವರಾಗಲಿ ಬೈಕ್ದವ್ರಾಗಲಿ ಹೆಲ್ಮೆಟ್ ಹಾಕೋಲಾರ್ದವ್ರು ಅಂತೂ ಸತ್ರ ಅಂತಿಗೋರು ಕಣ್ಣ ಕಸ ಬಿದ್ಕೇಸಿ ನಾವು ಹಿಂಗೆ ಮಾಡ್ಕೊತ ಹೊಂಟಾನ ಪೂರ. ಅಣ್ಣ ನಿನಗೆ ದೊಡ್ಡ ನಮಸ್ಕಾರ. ಇಲ್ಲಿ ಊರುಗಳೇ ಗೊತ್ತಾಗಲ್ಲ, ಇಲ್ಲಿ ಊರು ಇರ್ತಾವೆ ಇಲ್ಲೇ ಬಾಜುನೇ, ಬಟ್ ಹಿಂಗೆ ಗಿಡಗಳು ಇರೋದ್ರಲ್ಲಿಂತ ಹಿಂದೆ ಇದ್ದಿದ್ದು ಗೊತ್ತಾಗಲ್ಲ. ಸಣ್ಣದು ಇದೇ ಗಿಡಗಳ್ದಾಗ ಒಂದು ರೋಡ್ ಎದ್ದು ಬಿಡ್ತದೆ, ಅದು ರೋಡ್ಗೂ ಕಾಣಲ್ಲ ನಮಗೆ ದೂರದಿಂದ ಬರೋ ಟೈಮಿಗೆ. ಸಿಂಕಿನೇ ಅಲ್ಲೇ ಒಂದು ಊರು ಇರ್ತದೆ ಹಿಂದೆ, ಗೊತ್ತೇ ಆಗಲ್ಲ.
ನೋಡ್ರಿ ಎಷ್ಟು ಚಂದ ಸ್ಕೂಲ್ಗಳವ, ಮನೆಗಳು, ಸಭಾ ಮಂಟಪ ಅಂತದು. ಅದ್ರಾಗ ಇಲ್ಲೊಂದು ಆಕ್ಸಿಡೆಂಟ್ ಆಗ್ಯದ, ಪೂರಾ ಚಿಂದಿ ಚಿತ್ರಾನ್ನ ಆಗ್ಯದ ಇದು. ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ 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 ಚಿತ್ರಾನ್ನ. ಕಾಡನ್ನು ಬೆಂಕಿಯಿಂದ ರಕ್ಷಿಸಿ OS 100%. ಯಾರನ್ನೂ ತಿಳಿದವರಾಗಲಿ ತಿಳಿದವರಾಗಲಿ ಯಾರು ಭೀ ರೀ, ಕಾರಣ ಮಾತ್ರ ಸಿಗರೇಟ್ ಸೇದೋದು, ಸೇದಿ ಕಡ್ಡಿ ಆಮೇಲೆ ಸಿಗರೇಟ್ ರಸಕೋದು ಇಂಥವೆಲ್ಲ ಮಾಡೋದ್ರಲ್ಲಿಂತ ಈಗ ಒಣಗಿದು ಎಲ್ಲ ತಪ್ಪಲು ಬಿದ್ದಾವೆ. ಸೊ ಅವೆಲ್ಲ ಏನಾಗ್ತದ, ಬೆಂಕಿ ಬಿದ್ದು ಒಂದು ಸ್ವಲ್ಪ ಸಾಕು, ಅದಕ್ಕೆ ಬೆಂಕಿ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಹತ್ಕೊಂಡ್ಬಿಡ್ತದೆ. ಅದಕ್ಕೆ ಯಾರೂ ಬೆಂಕಿ ಹಚ್ಚಲಕ್ಕೆ ಹೋಗ್ಬೇಡ್ರಿ. ಎಲ್ಲಿ ಸಿಗರೇಟ್ ಎಲ್ಲೇನು ಹಚ್ಬೇಕಿದ್ದ ಯಾವ್ದಾರ ಹೋಟೆಲ್ಲ ನಿಂತು ಆರಾಮ ಸೇದಿ ಕಡ್ಡಿ ಗಿಡಿ ಎಲ್ಲ ಅಲ್ಲೇ ಒಳಗೆ ಒಂದು ಡಸ್ಟ್ಬಿನ್ ಹಾಕಿ ಹೋಗಿಬಿಡ್ರಿ. ಅದಕ್ಕಿಂತ ಹೆಚ್ಚಾಗಿ ಏನಂದ್ರೆ ಕಾಡು ಉಳಿಸಿದ್ರೆ ನಮ್ಮದು ಮುಂದೆ ಫ್ಯೂಚರ್ ಅಂತ ತಿಳ್ಕೊರಿ. ಇಲ್ಲ ಅಂತಂದ್ರೆ ಏನಿಲ್ಲ, ಕಾಡು ನಾಶ ಆದಂಗೆ ಮನುಷ್ಯರನ್ನ ನಾಶ ಹಾಕೋತ ಹೋಗ್ತಾರೆ. ಹಂಗೆ ಕರ್ನಾಟಕದಾಗ ಏನೇನಿಲ್ಲ ಹೇಳ್ರಿ. ಕರ್ನಾಟಕದಾಗ ಬೆಟ್ಟ ಗುಡ್ಡಗಳವ. ಈಗ ನಾವು ಸಮುದ್ರ ತೀರಕ್ಕೆ ಹೊಂಟೀವಿ, ಸಮುದ್ರ ಅದ, ನದಿಗಳು ದೊಡ್ಡ, ಕಾಡದ, ಬೆಟ್ಟ ಅದ, ಗುಡ್ಡ ಅದ, ಎಲ್ಲ ಇಟ್ಟು ಜಡ್ ಕರ್ನಾಟಕದಾಗ ಹುಟ್ಟಿದವು. ಫುಲ್ ಆಫ್ ಪ್ಯಾಕೇಜ್ನಾಗ ಹುಟ್ಟಿದಂಗೆ ನಾವು. ಯಾಕಂತಂದ್ರೆ ನಮ್ಮ ಕರ್ನಾಟಕದಾಗ ಎಲ್ಲ ರೀತಿಲಿಂತು ಎಲ್ಲನೂ ಕಾಣಿಸ್ತು, ಎಲ್ಲನೂ ಅದು ನಮಗೆ ನೋಡ್ಲಾಕ. ಒಬ್ಬೊಬ್ರಿಗೆ ನೋಡ್ಲಾಕಂತೆ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ. ಸೊ ಅದಕ್ಕೆ ಹೇಳೋದು, ನಮ್ಮ ಕರ್ನಾಟಕದಾಗ ಹುಟ್ಟಿದವ್ರು ಭಾಳ ಪುಣ್ಯ ಮಾಡ್ಯಾರ. ನಮಗೆಲ್ಲ ಸುತ್ತಮುತ್ತನೇ ಸಿಗ್ತಾವೆ. ನಮ್ಮ ಗುಡ್ಡ, ಬೆಟ್ಟ, ಕಾಡು, ಸಮುದ್ರ, ಟೋಟಲಿ ಎಲ್ಲ ಫುಲ್ ಪ್ಯಾಕೇಜ್ ಅಂತ ತಿಳ್ಕೊರಿ ನಮ್ಮ ಕರ್ನಾಟಕದಾಗ. ಸೊ ತಿರುಗ್ರಿ, ವರ್ಷನ ಒಂದು ಸರಿನ ತಿರುಗ್ರಿ. ನಾವು ಕರ್ನಾಟಕದಾಗ ಮನಾಸ್ ಪ್ಲೇಸ್ಗಳವ. ನಿಮ್ಗೆ ದೂರ ಹೋಲಿಲ್ಲ, ಹೋಲಕ್ಕೆ ಆಲಿಲ್ಲ ಅಂದ್ರಲ್ಲ, ಕರ್ನಾಟಕ ತಿರುಗಾಡ್ರಿ, ನೋಡ್ರಿ ಪ್ಲೇಸ್ ನೋಡ್ರಿ ಹೆಂಗೆ ಒಂದೊಂದು. ಸೊ ಯಲ್ಲಾಪುರಿನ 6 ಕಿಲೋಮೀಟ್ರ್, ಕಾರವಾರ 103, ಪಣಜಿ 208. ಸೊ ಇನ್ನೊಂದು ಏನಂತಂದ್ರೆ ಕಾರವಾರ ಅಂದರೆ ಅಲ್ಲೇ ಸಮೀಪ ಅದು ಗೋವಾನು. ಸೊ ಗೋವಾಕ್ಕೆ ನಾವು ಹೋಗಲಾಗೀವಿ. ಗೋವಾ ನಮ್ಮ ಲಿಸ್ಟ್ನಾಗೂ ಇಲ್ಲ, ನಮ್ಮ ತಲೆಯಾಗೂ ಇಲ್ಲ ಗೋವಾ ಹೋಗೋದು. ನಮಗೆ ನೇಚರ್ ನೋಡ್ಬೇಕಂತ ಬಂದೀವಿ, ನೇಚರ್ ನೋಡ್ತೀವಿ. ಗೋವಾಕ್ಕೆ ಹೋದ್ರೆ 2 ದಿನ 3 ದಿನ ಅಲ್ಲೇ ಕಳೀತದೆ. ಮಾಡಂಬ್ರಿ ಗೋವಾನು ಇನ್ನೊಂದು ಸರಿ ಯಾವಾಗನ ರೈಡ್ ಮಾಡಿದ್ರೆ ಆಯಿತು, ಸಪ್ರೇಟ್ ಅದಕ್ಕೆ ಮಾಡಬೇಕಾಗ್ತದೆ. ಅಷ್ಟು ಟೈಮ್ ಇಲ್ಲ ನಮ್ಮಲ್ಲಿ. ಒಂದು ವಾರದ ಪ್ಲ್ಯಾನ್ ಹಾಕೊಂಡ್ಬಂದು, ಒಂದು ವಾರದಾಗ ಎಷ್ಟು ಆಗ್ತದೆ ಅಷ್ಟು ಕ್ಲಿಯರ್ ಕವರ್ ಮಾಡಿಕೊಂಡು ಹೋಗಬೇಕು. ಸೊ ನಾಷ್ಟ ಮಾಡಮಂತ ಗಾಡಿ ತರಿಸ್ಲತ್ತೀವಿ ಇಲ್ಲೇ, ಹೋಟೆಲ್ ನ್ಯೂ ಮಲಬಾರ್ ಅಂತೇಳಿ. ಹೋಟೆಲ್ ನ್ಯೂ ಮಲಬಾರ್ ಅಂತೇಳಿ, ಕಾಕಾ ಹೋಟೆಲ್ ಅಂತ ನೋಡ್ರಪ್ಪ ಇದು. 1 hour later. ಸೊ ಈಗ ಜಸ್ಟ್ ನಾಷ್ಟ ಮುಗಿಸ್ಕೊಂಡು ಮತ್ತೆ ಮುಂದಿನ ಪಯಣ ಸ್ಟಾರ್ಟು. ಸೊ ನೋಡ್ರಿ, ಜರ್ನಿ ಅಸಲಿ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಒಳಗೆ ಸ್ಕೂಲ್ ಅವ, ಮತ್ತು ಇಲ್ಲ ತಳಗ ಸ್ಕೂಲ್, ಆ ಸೈಡ್ ತಳಗ ಸ್ಕೂಲ್. ಸ್ಲೋ 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 ಕೋತಿಗಳು ದಬಾಷೆ ರೋಡಿನ ಮೇಲೆ. ಸೊ ಪ್ರಾಣಿಗಳಿಗೆ ನೋಡ್ಕೊಂಡು ಓಡಿಸಿರಿ ಗಾಡಿ. ಸೊ ಇವು ಗಿಡಗಳು ಎಷ್ಟು ಹೈಟ್ ಇರ್ಬೋದು ಅಂತೇಳಿ, ನಾನು ಲೆಫ್ಟ್ ಸೈಡಿಗಿರೋವು ತೆಳಗೆ ಫುಲ್ಲು ಡೀಪ್ ಅವ, ಮತ್ತು ಮ್ಯಾಲೂ ಇಷ್ಟು ಗನ ಎತ್ತರ ಅವ. ಅದು ಎಷ್ಟು ಹೈಟ್ ಇರ್ಬೋದು ಗಿಡಗಳು ಅಂತ ಗೊತ್ತಾಗಲ್ಲ. ಯಾವಾಗಿನ ಗಿಡಗಳು ಇರ್ಬೋದು, ಎಷ್ಟು ವರ್ಷದ ಗಿಡಗಳು ಇರ್ಬೋದು. ವೈಸರ್ ಓಪನ್ ಮಾಡಿ ಉಸಿರಾಡ್ಲತ್ತಿನ ಅಂದರೆ ಅಷ್ಟು ಪ್ಯೂರ್ ಗಾಳಿ ಅಂತ ಫೀಲ್ ಆಗ್ಲತ್ತಂದ್ರೆ ಉಸಿರಾಡ್ಲತ್ರ ಗೊತ್ತಾಗ್ಲತ್ತದ. ಇದು ಹೇಳೋಕ್ಕಾಗಲ್ಲ, ನೀವು ಬಂದು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು ನೀವೇ, ಅವಾಗೇ ಗೊತ್ತಾಗ್ತದೆ. ಮಸ್ತ್ ಅಲ್ಲತ್ತದ ರೈಡ್ ಮಾತ್ರ. ಈ ಲೆವೆಲಿಗೆ ಆಗ್ತದೆ ಈ ರೈಡ್ ಅಂತ ಅನ್ಕೊಂಡಿರಲಿಲ್ಲ. ಯಾಕಂತಂದ್ರೆ ಮೊನ್ನೆ ಒಂದು 6 ಗಾಡಿಗಳು, ಇವತ್ತು 3 ಬಂದವ. ಬಟ್ ಅಂದ್ರೂ ಜಾಲಿ ನಡೆದ ರೈಡ್ ಫುಲ್ಲು. ಅದಕ್ಕೆ ಉತ್ತರ ಕನ್ನಡ ಜಿಲ್ಲೆಯಿಂದ ಗಾಡಿ ಓಡಿಸೋ ಭಾರಿ ಇಷ್ಟ ನನಗೆ. ಉತ್ತರ ಕನ್ನಡ ಜಿಲ್ಲೆ ಕಡೆಗೆ ಈ ಥರ ಪ್ಲೇಸ್ಗಳು ಸಿಗೋವು. ಫುಲ್ ಘಾಟ್ ಸೆಕ್ಷನು, ಫುಲ್ ಜಾಲಿ ರೈಡ್.
ಅಲ್ಲಿ ನೋಡ್ರಿ ಕಾಡು ಹೆಂಗೆ ಕಾಣತ್ತ ನೋಡ್ರಿ. ಎಷ್ಟು ದೊಡ್ಡ ಮಸ್ತಾಗ ಸೀನ್. ಕಾಡು ನೋಡ್ರಿ ಎಷ್ಟು ಡೀಪ್ ಅದಲ್ಲಿ ತೆಳಗ. ಅಲ್ಲಿನ ಮತ್ತು ಊರುಗಳು ಇದ್ದಂಗ ಮಗ, ತೆಳ ಮನೆಗಳ್ನು ಇದ್ದಂಗ. ಅಬ್ಬಬ್ಬಬ್ಬ ಬಸ್ ಫುಲ್ ಟರ್ನ್ ಅಲ್ಲತ್ತವ. ಸೀನ್ ನೋಡ್ರಿ, ಸೀನ್ ಹೆಂಗದ. ನಾವು ಗಾಡಿ ಮೇಲೆ ಬಂದ್ರೆ ಇದೊಂದು ಪ್ಲಸ್ ಪಾಯಿಂಟ್ ನೋಡ್ರಿ. ನಾಲ್ಕು ಗಾಡಿಯಲ್ಲಿ ಕಾರಲ್ಲಿ ಇಂಥ ತಾಲ್ ನಿಂತ ಕೇಸಿಂದ ಆರಾಮೆಲ್ಲ ನೋಡ್ಕೊಂಡು ಹೋಗ್ಬೋದು. ಸೊ ಇಲ್ಲೊಂದು ಮಸ್ತ್ ಪ್ಲೇಸ್ ನೋಡಿ, ಜೀವ ತಣ್ಣಗೆ ಮಾಡ್ಕೊಂಡು ನಡೆದೇವಿ ಇಲ್ಲಿಂದ. ಹೆವಿ ಕರ್ವ್ ಅದ ಇಲ್ಲಿ. ಲಾರಿ ಏರ್ಲಕ್ಕೂ ಭಾಳ ಕಷ್ಟ ಅದ. ಬೇರೆ ಸಣ್ಣ ಸಣ್ಣ ಗಾಡಿ ಏರ್ಸ್ಬೋದು, ಲಾರಿ ಭಾಳ ಕಷ್ಟ ಅದ ಹೆವಿ ಲೋಡಿದ್ದು. ನಾವು ಕಲಬುರ್ಗಿದವರು ಈ ಟೈಪ್ ಗಿಡಗಳು ನೋಡೋದು ಭಾಳ ರೇರ್. ಯಾಕಂತಂದ್ರೆ ನಮ್ಮ ಕಡೆಗೆ ಕಾಡು ಸಿಗಲ್ಲ. ಕಾಡು ಸಿಕ್ಕರೂ ಒಂಥರ ಏನೋ ಬಣ ಅಂತಿರ್ತದೆ. ಈ ಟೈಪ್ ಎಲ್ಲ ಗಿಡಗಳು ಹಿಂಗೆ ಕಾಣಿಸೋದೇ ಇಲ್ಲ ನಮ್ಮಲ್ಲಿ. ಸೊ ವಿಭೂತಿ ಫಾಲ್ಸ್ 16 ಕಿಲೋಮೀಟ್ರ್, ಯಾಣ 21, ಗೋಕರ್ಣ 33, ಆಮೇಲೆ ಮುರುಡೇಶ್ವರ 89 ಕಿಲೋಮೀಟರ್ಸು. ಸೊ ನಾವೇನು ಮಾಡತ್ತೀವಿ, ವಿಭೂತಿ ಫಾಲ್ಸ್ ಹಿಡ್ಕೊಂಡು ಯಾಣ ಹೋಗಿ ಗೋಕರ್ಣಲ್ಲಿಂತ ಮುರುಡೇಶ್ವರ ಹೋಗೋಮಂತ ಪ್ಲ್ಯಾನ್ ಮಾಡೀವಿ. ಸೊ ಅದ್ರ ಸಲುವಾಗಿ ಕಾರವಾರ 53 ಕಿಲೋಮೀಟ್ರ್ ಇರ್ತದೆ. ಸೊ ಅದು ಕ್ಯಾನ್ಸಲ್ ಮಾಡಿ ಈಗ ಯಾಣ ಗೋಕರ್ಣ ರೂಟು ನಾವು ಈಗ ನಡೆದೇವಿ ಇಲ್ಲಿಂದ. ಸೊ ಈ ಸೈಡ್ಲಿಂದ ಹುಬ್ಳಿಲಿಂದ ಬಂದೆವು ಕಾರವಾರ ರೂಟು. ಇಲ್ಲಿ ಒಂದು NH63 ಇದು ಇರ್ತದೆ ರೋಡು. ಅಲ್ಲಿ ಲೆಫ್ಟಿಗೆ ಹೋದರೆ ನಮಗೆ ಇವೆಲ್ಲ ಕಂಟಿನ್ಯೂ ಆಗಿ ವಿಭೂತಿ ಫಾಲ್ಸು, ಯಾಣ, ಗೋಕರ್ಣ, ಮುರುಡೇಶ್ವರ ತನಕ ಫುಲ್ ಎಲ್ಲ ಒಂದೇ ಸ್ಟ್ರೆಚ್ನಾಗೆ ಸಿಗ್ತಾವೆ. ಸೊ ಇಲ್ಲಿ ಬಿಡ್ಲತ್ತೀವಿ. ಉತ್ತರ ಕನ್ನಡಕ್ಕೆ ಈಗ ಸ್ವಾಗತ ಅಂಥೇಳಿ ಹಾಕ್ಯಾರ ಇಲ್ಲಿ. ಸೊ ಫಸ್ಟು ವಿಭೂತಿ ಫಾಲ್ಸಿಗೆ ಹೋಗ್ತೀವಿ. ವಿಭೂತಿ ಫಾಲ್ಸಿಂದ ಯಾಣ. ಸೊ ಇಲ್ಲಿಂದ ಎಂಟ್ರಿ. ಎಷ್ಟಾ ಟಿಕೆಟ್? 30 ರೂಪಾಯಿ ಪರ್ ಪರ್ಸನ್, 30 ರೂಪೀಸ್ ಅದ ಒಳಗೆ ಎಂಟ್ರಿಗೆ. ಸೊ ನೀವು ಕಾರ್ಗೆ ಇರ್ತಂದ್ರೆ ಇಲ್ಲೇ ಪಾರ್ಕಿಂಗ್ ಮಾಡಬೇಕು. ಬೈಕ್ ಇದ್ದವ್ರಿಗೆ ಪ್ಲಸ್ ಪಾಯಿಂಟ್ ಮೇಲೆ ಹೋಗ್ಬೋದು ತೊಗೊಂಡು ಕೇಸಿನ ಗಾಡಿ. ಈ ಮಾತು ಕಾಡು ನಮಗೆ ಹೇಳತ್ವ, ನಾನು ಹೇಗಿದ್ದೇನೋ ಹಾಗೆ ಇರಲು ಬಿಡಿ, ಕಸ ಚೆಲ್ಲಬೇಡಿ. ಸೊ ಎಲ್ಲರೂ ಇದು ಪಾಲಿಸ್ರಿ. ಚಳಿಗಳು ನೋಡ್ರಿ, ಹಿಂಗೆ ಹೋಗ್ಬೇಕು ಮ್ಯಾಲೆ ವಿಭೂತಿ ಫಾಲ್ಸಿಗೆ. ಸೊ ಮಳೆ ಜಾಸ್ತಿ ಇದ್ದರೂ ನನಗೆ ಅನ್ಸ್ಮಟ್ಟಿ ಈ ಸೈಡ್ನಿಂದ ನೀರು ಬರೋಂಗೆ ಕಾಣಿಸ್ತವ. ಇಲ್ಲೊಂದು ಸಣ್ಣ ಫಾಲ್ಸೇ ಆಗಿಬಿಡ್ತವ. ಹೆಂಗ ಟ್ರೆಕ್ಕಿಂಗ್? ಹಾಂ, ಗಾಡಿ ಇದ್ರೆ ಆಫ್ ಮಾಡೋದೈತೆ. ಇಲ್ಲಿ ಗಾಡಿ ಹರಿಸ್ತಿದ್ದೆ. ನಿಂದೆ ಹರ್ಸಲ್ಲ ಸುಮ್ಮನೆ ನೋಡು. ನಿಂದೆ ಇರ್ತಿತ್ತು, ನಮ್ದು ಇರ್ತಿಲ್ಲ. ಇವೊಂದು RTR 310 ಇಟ್ಕೊಂಡು ಗಾಡಿ ಹರಿಸ್ತಿದ್ದಾನಂತ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಅವ್ರಿಗೆ ಕಾಲಿಲ್ಲ ಅಂದ್ರೂ ನೇಚರ್ ನೋಡ್ಲಕ್ಕೆ ಬಂದಾರ. ನಂಬಲ್ಲಿ ಎಲ್ಲ ಇದ್ರೂ ಬರ್ಲಕ್ಕೆ ಲೆಕ್ಕ ಆಗ್ತೀವಿ. ಮತ್ತದು ನಮ್ಮ ಕರ್ನಾಟಕದಾಗೆ ಬರ್ರಿ ನಮ್ಮ ಕರ್ನಾಟಕದಾಗ ಎಲ್ಲ ಇದ್ದು ಯಾರೂ ಬರಲ್ಲ. ಕಂಟ್ರೋಲ್ ಇಲ್ಲೇ ನಮ್ಮ ಕರ್ನಾಟಕಕ್ಕೆ ಅವ್ರು ಫಾರಿನ್ಲಿಂದ ಬಂದಾರ ನೋಡ್ಲಾಕ. ನಾವು ನಂಬಲ್ಲೇ ಎಲ್ಲ ಇದ್ರೂ ಬರಲ್ಲ. ಸೊ ಇದೇನು ಕಾಣತ್ತಲ್ಲ, ಇದೇ ನೋಡ್ರಿ ವಿಭೂತಿ ಫಾಲ್ಸ್. ಸೊ ಟ್ರೆಕ್ಕಿಂಗ್ ಮಾಡಿ 30 ರೂಪಾಯಿ ಕೊಟ್ಟು ತಕ್ಕ ಭಾರಿ ಅದು ಪ್ಲೇಸು. ಫುಲ್ ಫಾರಿನರ್ಸು ತುಂಬಿರಲ್ಲಿ. ಆಕಾಶದಿ ಕಲೆಯಾಗಿದೆ ಈ ಸಂಜೆಯ ಕೊನೆಯಾಗಿದೆ, ಈ ಗಾಯ ಹಸಿಯಾಗಿದೆ, ಈ ಗಾಯ ಹಸಿಯಾಗಿದೆ. ಈ ಸಂಜೆಯಾಕಾಗಿದೆ ನೀನಿಲ್ಲದೆ, ಈ ಸಂಜೆಯಾಕಾಗಿದೆ. ಇಲ್ಲಿ ನೋಡ್ರಿ ನಮ್ಮ ಗಾಡಿಗಳಿಗೆ ವಿಡಿಯೋ ಮಾಡ್ಕೊಳತ್ತಾರ. I say? I like this place very much. Thank you. ಥ್ಯಾಂಕ್ಸ್. ಸೊ ಈಗ ಮುಗಿಸಿದೆವು. ಇದು ಮುಗಿಸ್ಕೊಂಡು
ಸ್ಟ್ರೈಟ್ ಈಗ ಯಾಣ ಹೋಗಿ ಯಾಣದಿಂದ ಸೀದಾ ಮುರುಡೇಶ್ವರ ಕಡೆ ಹೋಗ್ಬೇಕೀಗ. ಸೊ ಇಲ್ಲಿ ಒಂದು ಜ್ಯೂಸ್ ಹಾಕ್ಕೊಂಡು ಹೋಗ್ಬಿಡಮ್ ಅಂತೇಳಿ ನಿಂದಿರ್ಲತ್ತೀವಿ.